ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಆರಂಭವಾಗಿದ್ದು, ಈ ಕೇಸ್ ವಿಚಾರವಾಗಿ ದರ್ಶನ್ಗಿಂತ ಹೆಚ್ಚು ಪವಿತ್ರ ಗೌಡಗೆ ಡವಡವ ಶುರುವಾಗಿದೆಯಂತೆ. ಕೆಲ ದಿನಗಳ ಹಿಂದೆ ಪವಿತ್ರ ದರ್ಶನ್ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು, ಅದಕ್ಕೆ ದಾಸ ಕೂಡ ಒಪ್ಪಿಲ್ಲ. ಜೈಲಿನಲ್ಲಿ ಅದೆಷ್ಟೇ ಪ್ರಯತ್ನ ಪಟ್ಟರೂ ಪವಿತ್ರಾಗೆ ದರ್ಶನ್ ಸಿಕ್ಕಿಲ್ಲ. ಈ ಕೇಸಲ್ಲಿ ಆರೋಪಿ ನಂಬರ್ 1 ಪವಿತ್ರನೇ. ಹಾಗಾಗಿ ಪವಿತ್ರ ಗೌಡಗೆ ಆತಂಕ ಶುರುವಾಗಿದೆ. ಇನ್ನು ದರ್ಶನ್ ಪರ ಬೇರೆ ವಕೀಲರು ವಾದ ಮಾಡ್ತಾ ಇದ್ರೆ, ಪವಿತ್ರ ಪರ ಬೇರೆ ವಕೀಲರು ಇದ್ದಾರೆ. ತಾನೇ ಕೇಸ್ನಲ್ಲಿ A1 ಆಗಿದ್ದು ಎಲ್ಲಿ ತನ್ನ ಮೇಲೆ ಕೇಸ್ ತಿರುಗಿಕೊಳ್ಳುತ್ತೋ ಅಂತ ಭಯ ಪವಿತ್ರ ಗೌಡಗೆ ಕಾಡ್ತಾ ಇದೆಯಂತೆ. ಇದೇ ವಿಚಾರವಾಗಿ ದರ್ಶನ್ ಮಾತನಾಡೋದಕ್ಕೆ ಪವಿತ್ರ ಪ್ರಯತ್ನ ಪಟ್ಟಿದ್ದಾರೆ. ಅಲೋಕ್ ಕುಮಾರ್ ಎದುರು ಪವಿತ್ರ ಮನವಿಯೊಂದನ್ನ ಇಟ್ಟಿದ್ದಾರೆ. ತನಗೆ ದರ್ಶನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿಕೊಂಡಿದ್ದ ಪವಿತ್ರಾಗೆ ಜೈಲು ನಿಯಮ ಏನಿದೆ ವಿಚಾರಿಸಿ ಹೇಳ್ತೀನಿ ಅಂದಿದ್ರಂತೆ ಅಲೋಕ್ ಕುಮಾರ್. ಜೈಲಿನಲ್ಲಿ ಒಂದೇ ಕೇಸ್ನಲ್ಲಿ ಬಂದಿಗಳಾಗಿರೋ ಮಹಿಳಾ ಮತ್ತು ಪುರುಷ ಕೈದಿಗಳ ಭೇಟಿಗೆ ಅವಕಾಶ ಇದ್ದೇ ಇದೆ. ಸೊ ಜೈಲರ್ಸ್ ಪವಿತ್ರ ಭೇಟಿಯ ಮನವಿಯನ್ನ ದರ್ಶನ್ಗೆ ತಲುಪಿಸಿದ್ರು. ಹೌದು, ಪವಿತ್ರ ಗೌಡ ಭೇಟಿಗೆ ಅವಕಾಶ ಕೇಳಿದ್ದಾರೆ. ನೀವು ಇಚ್ಛೆ ಪಟ್ಟಲ್ಲಿ ಭೇಟಿ ಮಾಡಬಹುದು ಅಂತ ದರ್ಶನ್ಗೆ ಹೇಳಲಾಗಿದೆ. ಆದರೆ ದಾಸ ಯಾವ ಕಾರಣಕ್ಕೂ ತಾನು ಪವಿತ್ರಳನ್ನ ಭೇಟಿ ಮಾಡಲ್ಲ ಅಂದಿದ್ದಾರಂತೆ. ರಾಜನ ರೀತಿ ಇದ್ದ ನನ್ನನ್ನು ಈ ರೀತಿ ಮಾಡಿದ್ದು ಇಂದಿನ ಸ್ಥಿತಿಗೆ ಪವಿತ್ರಾಳೇ ಕಾರಣ ಅಂತ ಸಿಟ್ಟಾಗಿರೋ ದರ್ಶನ್ ಪವಿತ್ರ ಜೊತೆ ಮಾತನಾಡಲಿಕ್ಕೆ ಒಪ್ತಾ ಇಲ್ಲ. ಆದರೆ ಕೇಸ್ ಏನಾಗುತ್ತೋ ಅನ್ನೋ ಭೀತಿಯಲ್ಲಿರೋ ಪವಿತ್ರ ದರ್ಶನ್ ಜೊತೆ ಮಾತನಾಡಬೇಕು ಅಂತ ತಡವರಿಸ್ತಾ ಇದ್ದಾರೆ. ಸದ್ಯಕ್ಕಂತೂ ಪವಿತ್ರಾಗೆ ದರ್ಶನ ಸಿಕ್ಕಿಲ್ಲ. ಮುಂದೆ ಸಿಕ್ಕುತ್ತಾ ಅದು ಗೊತ್ತಿಲ್ಲ. ದರ್ಶನ್ ಹಾಗೂ ಪವಿತ್ರ ಗೌಡ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.